ಅಕ್ರಮವಾಗಿ ಹೆಚ್ಚುವರಿ ಸ್ಯಾಂಡ್ ಜೆಲ್ಲಿ ತುಂಬಿಕೊಂಡು ರಾಜರೋಷವಾಗಿ ಹೋಗುತ್ತಿರುವ ಟಿಪ್ಪರ್ಗಳ ದೃಶ್ಯಗಳು. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಂಡುಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಬಳಿ 40ಕ್ಕೂ ಹೆಚ್ಚು ಕ್ರಷರ್ಗಳು, 50ಕ್ಕೂ ಹೆಚ್ಚು ಕಲ್ಲು ಕ್ವಾರಿಗಳಿದ್ದು, ಅವುಗಳಿಂದ ಉತ್ಪತ್ತಿಯಾಗುವ ಕಲ್ಲಿನ ಉತ್ಪನ್ನಗಳಾದ ಸ್ಯಾಂಡ್, ಕಲ್ಲಿನ ದಿಮ್ಮಿಗಳು, ಜೆಲ್ಲಿಯನ್ನ ಬೆಂಗಳೂರಿಗೆ ಸಾಗಿಸಲಾಗುತ್ತಿದೆ. ಹೀಗೆ ಕಲ್ಲಿನ ವ್ಯಾಪಾರ ದಂಧೆಯಲ್ಲಿ ಸರ್ಕಾರದ ನೀತಿ ನಿಯಮ ಕಾನೂನುಗಳನ್ನು ಮೀರಿ ಅಕ್ರಮವಾಗಿ ಕಲ್ಲಿನ ಉತ್ಪನ್ನಗಳನ್ನು ಸಾಗಾಟ ಮಾಡಲಾಗುತ್ತಿದೆ. ಇದರಿಂದ ರಾಷ್ಟ್ರೀಯ ಹೆದ್ದಾರಿ 44ರ ಕಲ್ಲು ಕ್ವಾರಿ ಕ್ರಷರ್ ದಂಧೆಗೆ ಮೀಸಲಿಟ್ಟಂತೆ ಆಗಿದೆ. ಇದರಿಂದ ದಿನಕ್ಕೊಂದು ಕಡೆ ಅಪಘಾತಗಳಾಗುತ್ತಿವೆ. ಇದಕ್ಕೆ ಕಾರಣ ಅಕ್ರಮ ಟಿಪ್ಪರ್ ಲಾರಿಗಳ ಓಡಾಟ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಕಚೇರಿಯಲ್ಲಿ 60 ಟಿಪ್ಪರ್ಗಳು ಮಾತ್ರ ಅಧಿಕೃತ ಓಡಾಟಕ್ಕೆ ಅನುಮತಿ ಪಡೆದಿದ್ರೆ, ಚಿಕ್ಕಬಳ್ಳಾಪುರದಲ್ಲಿ 300ಕ್ಕೂ ಹೆಚ್ಚು ಅಧಿಕ ಟಿಪ್ಪರ್ ಲಾರಿಗಳು ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಈ ಭಾಗದ ಲಾರಿ ಮಾಲೀಕರು ಅಕ್ರಮವಾಗಿ ಓಡಾಟ ನಡೆಸುತ್ತಿದ್ದಾರೆ. ಆದರೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಮಾತ್ರ ಇದಕ್ಕೆ ನಮ್ಮ ಬಳಿ ಅಧಿಕಾರಿಗಳಿಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿದ್ದೇವೆ, ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳಿಲ್ಲದೆ ಇಲಾಖೆ ಶೂನ್ಯವಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಇದು ದೊಡ್ಡ ಇಶ್ಯೂ ಆಗಿದೆ. ಇದು ಟಿಪ್ಪರ್ಗಳ ಬಗ್ಗೆ ನಮ್ಮಲ್ಲಿ ಪ್ರವರ್ತನ ಸಿಬ್ಬಂದಿ ಇಲ್ಲ. ಮೇನ್ ಪಾಯಿಂಟ್ ಅದು. ಯಾಕಂದರೆ ಒಬ್ಬರು ಇನ್ಸ್ಪೆಕ್ಟರ್ ಇರ್ತಾರೆ, ಅವರು ಡೆಪ್ಯುಟೇಷನ್ ಬರ್ತಾರೆ ಕೋಲಾರಿಂದ, ವಾರದ ಆವರ್ತನದ ಮೇಲೆ ಒಂದು ಸತಿ ಬರ್ತಾರೆ. ಈಗಾಗಲೇ ನಿಮ್ಮ ಮಾಧ್ಯಮದವ್ರಿಗೂ ಮುಂಚೆ ಇದಾದಾಗಲೂ ತಿಳಿಸಿದ್ದೀನಿ. ಸುಮಾರು ಸತಿ ನಾನು ಪತ್ರನೂ ಬರೆದಿದ್ದೀನಿ ಮೇಲಧಿಕಾರಿಗಳಿಗೆ. ಈ ಥರ ಸಮಸ್ಯೆಗಳಾದಾಗ, ಆಕ್ಸಿಡೆಂಟ್ಸ್ ಆದಾಗ ಅದೆಲ್ಲ ಅವರು ಬೇರೆ ಕಡೆಯೂ ಕಮ್ಮಿ ಇದೆ, ಬೇರೆ ಡಿವಿಷನಲ್ಲೂ ಕಮ್ಮಿ ಇದೆ. ಅಲ್ಲಿಂದ ಪ್ರವರ್ತನ ಸಿಬ್ಬಂದಿ ಅವ್ರನ್ನ ಕರೆಸಿ ಚೆಕ್ಕಿಂಗ್ ಮಾಡ್ತಾಯಿದ್ವಿ. ಮೊನ್ನೆ ಒಂದು 9 ತಿಂಗಳಿಂದ ಚೆಕ್ಕಿಂಗ್ ಮಾಡಿದಾಗ್ಲೂ ಸುಮಾರು ಒಂದು 90 ಕೇಸ್ವರೆಗೂ ಬುಕ್ ಮಾಡಿದ್ವಿ. ಈ 1-2 ತಿಂಗಳಿಂದ ಬುಕ್ ಮಾಡಿದಾಗ್ಲೂ ಒಂದು 30 ಕೇಸ್ ಬುಕ್ ಮಾಡಿದ್ವಿ. ತಮಗೆ ಎಲ್ಲರಿಗೂ ಗೊತ್ತಿರೋ ಥರ ನಾವು ನಮ್ಮ ಚದಲ್ಪುರ ಅಲ್ಲಿರೋ ಮೈನ್ಸ್ ಇದೆ, ಚೆಕ್ ಪೋಸ್ಟ್ ಇದೆಲ್ಲ, ಅಲ್ಲಿ ನಿಂತ್ಕೊಂಡು ಚೆಕ್ಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮೋಟಾರ್ ವಾಹನ ನಿರೀಕ್ಷಕರ ಮೇಲೆ ಹಲ್ಲೆ ಕೂಡ ಆಗೋ ಒಂದು ಪರಿಸ್ಥಿತಿಗೆ ಬಂದಿತ್ತದು. ಯಾಕಂದರೆ ಒಬ್ಬರೇ ಇರ್ತಾರೆ, ಒಬ್ಬರೇ ಹೋಗಿ ಅದನ್ನು ಚೆಕ್ ಮಾಡೋದು, ಆಮೇಲೆ ಕೋಪ್ರೇಟ್ ಮಾಡೋದಿಲ್ಲ ಯಾರು ನಮ್ಮ ಲಾರಿ ಮಾಲೀಕರು. ಕೋಪ್ರೇಟ್ ಮಾಡಲು ಸಹಜ ಅದು, ಯಾಕಂದರೆ ಒಂದೇ ರೀತಿ ಅವರು ಓಡಿಸ್ತಾ ಇರ್ತಾರೆ. ಅದನ್ನು ಸಡನ್ನಾಗಿ ಹೋಗಿ ನಿಲ್ಸಕ್ಕೆ ಹೋದಾಗ ಈ ಥರ ಸಮಸ್ಯೆ ಆಗೋದು ಸಹಜ. ಆದ್ರೂ ಕೇಸ್ ಬುಕ್ ಮಾಡಿದ್ದಾರೆ. ನಮ್ಮ ಇರೋ ಒಂದು ಸಿಬ್ಬಂದಿಯಲ್ಲಿ ನಾನು ಅವ್ರಿಗೆ ಹೇಳಿ ಪ್ರತಿ ಸತಿ ಬರೋವ್ರಿಗೂ ನಾನು ಅದನ್ನು ತಿಳಿಸಿ ಅವ್ರಿಗೆ ನಾನು ಕೇಸ್ ಬುಕ್ ಮಾಡಿಸ್ತಾ ಇದ್ದೀನಿ. ಪ್ರತಿಯೊಂದು ಟಿಪ್ಪರ್ನೂ ನನ್ನ ಅಂದಾಜು ಒಂದು 300 ಟಿಪ್ಪರ್ ಓಡಾಡ್ತದೇನೋ ಡೈಲಿ ಬೇಸಿಸಲ್ಲಿ. ಬೇರೆ ಬೇರೆ ಕಚೇರಿದು, ಈಗ ದೇವನಹಳ್ಳಿದು, ಬೆಂಗಳೂರು ಯಲಹಂಕದ್ದು ಅಥವಾ KR ಪುರಂದು, ನೆಲಮಂಗಲ ಟಿಪ್ಪರ್ಗಳು ಓಡಾಡ್ತಾ ಇದೆ. ಅದು ಎಲ್ಲರಿಗೂ ಕಾಣೋವಂಥ ವಿಷಯ. ಆ ಟಿಪ್ಪರ್ಗಳು ಉಲ್ಲಂಘನೆ ಮಾಡಿದ್ರೆ, ಕಾನೂನು ಉಲ್ಲಂಘನೆ ಮಾಡಿದ್ರೆ ನನ್ನ ಹತ್ರ ಇರೋ ಸಿಬ್ಬಂದಿಯಲ್ಲಿ ನಾನು ಎಫೆಕ್ಟಿವ್ ಆಗಿ ಎಷ್ಟು ಕೆಲಸ ಮಾಡಬೇಕಾಗಿದೋ ಅದು ಮಾಡ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಅದು ಮೀರಿ ಹೋದಾಗ ನಾನು ಕೇಂದ್ರ ಕಚೇರಿಗೂ ಬರೆದಿದ್ದೀನಿ, ಈಗಲೂ ಲೆಟ್ರ್ ಬರೆದಿದ್ದೀನಿ, ವಿಶೇಷ ತಪಾಸಣೆ ತಂಡ ಕಳಿಸಿ ಅಂತ. ಅವ್ರಿಗೆ ಬಂದ ಮೇಲೆ ಆ್ಯಕ್ಷನ್ ತಗೊಂಡು. ಇದು ಒಂದು ದಿನದ ಕಥೆಯಲ್ಲ. ಪೆರೇಸಂದ್ರ ಕಣಿವೆ ನಾರಾಯಣಪುರದಿಂದ ಬೆಂಗಳೂರಿಗೆ ಹೋಗುವಾಗ ಬರುವಾಗ ಎರಡೂ ಬದಿಯಲ್ಲಿ ಟಿಪ್ಪರ್ಗಳ ಹಾವಳಿ ಹೆಚ್ಚಾಗಿದೆ. ರಸ್ತೆ ಸಾರಿಗೆ ಸುರಕ್ಷತಾ ನಿಯಮಗಳನ್ನು ಗಾಳಿಗೆ ತೂರಿ ಮನಸ್ಸು ಇಚ್ಛೆ ಬೇಕಾಬಿಟ್ಟಿ ಟಿಪ್ಪರ್ಗಳನ್ನು ಚಾಲಕರು ಚಲಾಯಿಸುತ್ತಿದ್ದಾರೆ. ಇದರಿಂದ ವಾಹನ ಸವಾರರು ಹೆದ್ದಾರಿಯಲ್ಲಿ ಸಂಚರಿಸಲು ಭಯಪಡುವಂತಾಗಿದೆ. ಇದಕ್ಕೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಅದೇ ನಾನು RTO ಜೊತೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಡಿಪಾರ್ಟ್ಮೆಂಟ್ ಜೊತೆ ಇವರ ಜೊತೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀನಿ. ಈಗ ನಾಳೆ ಕೂಡ ನಮ್ಮದು ಒಂದು ಮೀಟಿಂಗ್ ಇದೆ. ಸೊ ಆ ಮೀಟಿಂಗಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಅವರಿಂದ ಕೂಡ ಬೇಸಿಕ್ಲಿ ಏನಿದೆ ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ದು ಕೋಆರ್ಡಿನೇಷನ್ದು ಅವಶ್ಯಕತೆ ಇದೆ. ಆ ವಿಚಾರ ಬಗ್ಗೆ ವೈಲೇಷನ್ ಬೇರೆ ಬೇರೆ ಥರದ್ದು ವೈಲೇಷನ್ಸ್ ಇದೆ. ಪೊಲೀಸ್ಗೆ IMB ಆ್ಯಕ್ಟಲ್ಲಿ ಪವರ್ ಇದೆ, ಮೈನ್ಸ್ ಆ್ಯಂಡ್ ಜಿಯೋಲಜಿಗೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಆ್ಯಕ್ಟ್ ಪ್ರಕಾರ ಪವರ್ ಇದೆ, RTOಗೆ RTOದು ಏನೇನು ಬೇರೆ ಬೇರೆ ಇನ್ಸ್ಟ್ರಕ್ಷನ್ಸ್ ಇದೆ ಆ ಪ್ರಕಾರ ಪವರ್ ಇದೆ. ಸೊ ಅವ್ರದ್ದು ಎಲ್ಲ ಸೇರಿ ನಾವು ಒಂದು ರೆಡಿ ಮಾಡ್ತೀವಿ ಏನೇನು ವೈಲೇಷನ್ಸ್ ಆಗ್ತಾಯಿದೆ. ಸೊ ಆಮೇಲೆ ಯಾರು ಈ ಥರ ವೈಲೇಷನ್ ಮಾಡ್ತಾ ಇದ್ದೀರಾ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಅದು ಆ ವಿಚಾರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ. ನಾನು ಕೂಡ RTO ಇಂದ ಎಷ್ಟು ವೆಹಿಕಲ್ಸ್ ಅವರು ಅಲೌ ಮಾಡ್ತಾರೆ, ಮೈನ್ಸ್ ಆ್ಯಂಡ್ ಜಿಯೋಲಜಿಯಿಂದ ಕೂಡ, ಬಿಕಾಸ್ ಕ್ವಾರೀಸ್ ಆ್ಯಂಡ್ ಮೈನ್ಸ್ ಆರ್ ಅಂಡರ್ ದೇಯರ್ ಕಂಟ್ರೋಲ್. ಅವರು ಎಷ್ಟು ಇದು ಸ್ಲಿಪ್ಸ್ ಕಟ್ ಮಾಡ್ತಾರೆ ಪ್ರತಿದಿನ, ಅವ್ರದ್ದು ಎಷ್ಟು ಕೆಪಾಸಿಟಿ ಇದೆ ಅವರಿಂದ ಮಾಹಿತಿ ತಗೊಂಡು ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೀವಿ.
ಒಟ್ಟಾರೆ ಚಿಕ್ಕಬಳ್ಳಾಪುರದ ಜದಲ್ಪುರ ಅಪಘಾತದ ನಂತರ ಟಿಪ್ಪರ್ ಹಾವಳಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಜೋರಾಗಿದೆ. ಅದರಲ್ಲಿ ಅಕ್ರಮವಾಗಿ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 300ಕ್ಕೂ ಹೆಚ್ಚು ಟಿಪ್ಪರ್ ಲಾರಿಗಳ ಓಡಾಟ ನಡೆಸುತ್ತಿದ್ದರೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಮಾತ್ರ ನಮ್ಮ ಬಳಿ ಅಧಿಕಾರಿಗಳಿಲ್ಲ ಎಂದು ಸಬೂಬು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ? ಇನ್ನಾದರೂ ಪೊಲೀಸ್ ಇಲಾಖೆ ಅಕ್ರಮ ಟಿಪ್ಪರ್ ಲಾರಿಗಳ ವಿರುದ್ಧ ಕ್ರಮ ತೆಗೆದುಕೊಂಡು ಸಾರ್ವಜನಿಕರ ಸುಗಮ ಓಡಾಟಕ್ಕೆ ಅನುವು ಮಾಡಿಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳ್ವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.